ನಮ್ಮ BMTC ಕಂಡಕ್ಟರ್ಗಳು ಏನೇನೆಲ್ಲ ಫೇಸ್ ಮಾಡ್ಬೇಕು ನೋಡ್ರಿ. ಚಿಲ್ಲರೆ ಕೊಡೋಣ ಅಂತ ದುಡ್ಡು ಹಿಡ್ಕೊಂಡ್ರೆ ಚೆಕಿಂಗ್ ಅವ್ರು ಬಂದು ಎಲ್ಲಿಂದ ಬಂದು ಎಕ್ಸ್ಟ್ರಾ ದುಡ್ಡು ಅಂತಾರೆ. ಚಿಲ್ಲರೆ ಇಲ್ಲ ಅಂದ್ರೆ ಮಿನಿಸ್ಟ್ರು ಬಂದು ಸಸ್ಪೆಂಡ್ ಮಾಡ್ತಾರೆ. ಎಲ್ಲ ಸ್ಟಾಪಲ್ಲಿ ಬಸ್ ನಿಲ್ಲಿಸ್ಕೊಂಡು ಬಂದ್ರೆ ಟ್ರಿಪ್ ಕಂಪ್ಲೀಟ್ ಮಾಡಿಲ್ಲ ಅಂತ TC ಟಾರ್ಚರು, ನಿಲ್ಲಿಸ್ದಾಗ ಬಂದ್ರೆ ಪಬ್ಲಿಕ್ ಕಂಪ್ಲೇಂಟು. ಸ್ಟ್ರಿಕ್ಟ್ ಆಗಿದ್ರೆ ಕೊಬ್ಬು ಅಂತಾರೆ, ಮೆತ್ತಗಿದ್ರೆ ಬ್ಯಾಗ್ನೂ ಬಿಡಲ್ಲ. ನೋಡಿ ಅಮ್ಮನ್ನ ಸ್ಟಾಪ್ ಬಂದ್ರೆ ಇಳಿಯೋಕ್ಕೂ ಗೊತ್ತಾಗದೆ ಇರೋ ಅಮಾಯಕಿ ತರ ಕಾಣುತ್ತೆ. ಕಂಡಕ್ಟರ್ ಬ್ಯಾಗ್ನ ಸುತ್ಕೊಂಡು ಕೈ ಚೀಲದಲ್ಲಿ ತುರ್ಕೊಂಡ್ಬಿಟ್ಟೈತೆ. ಪಾಪ ಈ ಕಂಡಕ್ಟ್ರಿಗೆ ಪ್ರಾಣ ಸಂಕಟ. ಕೊಡಮ್ಮ ನನ್ನ ಬ್ಯಾಗ್ನ ಅಂದ್ರೆ ನನ್ನ ಹತ್ರ ಯಾವ ಬ್ಯಾಗು ಇಲ್ಲ, ನಾನು ಸ್ಟಾಪ್ ಬಂದೈತೆ ಬಾಗ್ಲು ಓಪನ್ ಮಾಡಿ ಇಳಿಬೇಕು ಅನ್ನತ್ತೆ. ಕೈ ಚೀಲದಲ್ಲಿ ಬ್ಯಾಗ್ ಐತೆ ಅಂತ ಗೊತ್ತಿದ್ರು ಮುಟ್ಟಂಗಿಲ್ಲ. ಒಂಚೂರು ಟಚ್ ಮಾಡಿದ್ರು ಅಯ್ಯೋ ಈ ಕಂಡಕ್ಟರ್ ನನ್ನ ಬಟ್ಟೆ ಹಿಡ್ಕೊಂಡು ಎಳೆದ್ಬಿಟ್ಟ ಅಂತ ರಂಪ ಮಾಡಿದ್ರೆ ಎಲ್ಲೋ ಬಾಯ್ ಹೊಡ್ಕೋಬೇಕು. ಹಂಗಂತ ಸುಮ್ಮನೆ ಬಿಟ್ಟು ಕಳಿಸಿದ್ರೆ ಕೆಲಸ ಹೋಗುತ್ತೆ. ಅದೇ ಟೈಮಲ್ಲಿ ಬಸ್ ಸ್ಟಾಪ್ ಹತ್ರ ಬಿಳಿ ಶರ್ಟು ಕಾಕಿ ಪ್ಯಾಂಟು ಹಾಕೊಂಡು ಒಂದು ಮೇಡಮ್ ನಿಂತ್ಕೊಂಡಿತ್ತು. ಅದನ್ನ ನೋಡಿ ಈ ಕಂಡಕ್ಟರ್ ಪೊಲೀಸ್ ಅಂದ್ರೆ ನಾನು ಟ್ರಾಫಿಕ್ ಹೋಗೋಣಪ್ಪ, ಮಾಮೂಲಿ ಪೊಲೀಸಿಗೆ ಕಾಲ್ ಮಾಡು ಅಂತ ಆ ಮೇಡಮ್ ಸಜೆಷನ್. ಅಯ್ಯೋ ಮೇಡಮ್ ಅರೆ ಯಾವುದೋ ಒಂದು ಪೊಲೀಸೇ ಅಲ್ವಾ, ಬನ್ನಿ ಇವಮ್ಮ ನನ್ನ ಬ್ಯಾಗ್ ತಗೊಂಡು ಕೈ ಚೀಲದಲ್ಲಿ ಇಟ್ಕೊಂಡ್ಬಿಟ್ಟೈತೆ, ಕೇಳಿದ್ರೆ ಕೊಡ್ತಿಲ್ಲ ನೋಡಿ ಅಂತ ಹಂಗ್ಲಾಚಿದ್ರೆ ಆ ಮೇಡಮ್ ಬಂದ್ಬಿಟ್ಟು ಬಸ್ ಹತ್ತಿ ಎಲ್ಲಮ್ಮ ನಿನ್ ಚೀಲ ಕೊಡಿಲಿ ಅಂತ ಈಸ್ಕೊಂಡು ಓಪನ್ ಮಾಡಿದ್ರೆ ಅದ್ರೊಳಗೆ ಕಂಡಕ್ಟರ್ ಬ್ಯಾಗ್. ಏನಮ್ಮ ಇದು ಅಂದ್ರೆ ಬ್ಯಾಗ್ ಇಸ್ಕೊಂಡು ಒಳಗೆಲ್ಲ ನೋಡುತ್ತೆ, ಬ್ಯಾಗಲ್ಲಿ ಏನೂ ಇಲ್ಲ. ಅಯ್ಯೋ ಇದು ನಂದಲ್ಲ ತಗೊಳ್ಳಿ ಅಂತ ವಾಪಸ್ ಕೊಟ್ಟು ನಾನು ಸ್ಟಾಪ್ ಬಂದೈತೆ ಮಕ್ಳು ಕಾಯ್ತಿರ್ತವೆ ಇಳ್ಕೋಬೇಕು ಡೋರ್ ಓಪನ್ ಮಾಡಿ ಅನ್ನತ್ತೆ. ನೋಡೋಕೆ ಅಮಾಯಕಿ ಮಾಡಿರೋದು ಇಂಥ ಚಾಲಾಕಿ ಕೆಲಸ. ಏನಂತೀರ ಇದಕ್ಕೆ? ಇದ್ರ ಮಧ್ಯದಲ್ಲಿ ನಮ್ಮ ಮಿನಿಸ್ಟ್ರಿಗಳಿಗೆ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗೋ ಶೋಕಿ. ಕೃಷ್ಣ ಬೈರೇಗೌಡರು ಫುಟ್ಪಾತ್ ಎತ್ಸೋದಕ್ಕೆ ಹೋಗ್ಬಿಟ್ಟು ಸೋಷಿಯಲ್ ಮೀಡಿಯಾದಲ್ಲಿ ಧೂಳೆ ಬಸ್ಬಿಟ್ಟವ್ರೆ, ಅವ್ರಿಗಿಂತ ನಾನೇನು ಕಮ್ಮಿ ಅಂತ ನಮ್ಮ ಟ್ರಾನ್ಸ್ಪೋರ್ಟ್ ಮಿನಿಸ್ಟ್ರು ಭೈರತಿ ಸುರೇಶ್ ಅಣ್ಣ ಕಣ್ಣಿಗೆ ಒಂದು ಗ್ಲಾಸು ಮೂತಿಗೆ ಒಂದು ಮಾಸ್ಕು ಹಾಕೊಂಡು BMTC ಬಸ್ ಹತ್ತಿ ರಿಯಾಲಿಟಿ ಚೆಕ್. 100 ರೂಪಾಯಿ ನೋಟ್ ಕೊಟ್ಟು ಚೇಂಜ್ ಇಲ್ಲ ಅಂತ ಕಂಡಕ್ಟರ್ನ ನಿಂತ ಹೆಜ್ಜೆನಲ್ಲಿ ಸಸ್ಪೆಂಡ್. ಅಲ್ಲ, ಆನ್ಲೈನ್ ಪೇಮೆಂಟ್ ವ್ಯವಸ್ಥೆ ಬಳಸಿ ಚಿಲ್ಲರೆ ಕೊಟ್ಟು ಸಹಕರಿಸಿ ಅಂತ ಬೋರ್ಡ್ ಬರೆಸಿ ಚಿಲ್ಲರೆ ಕೊಡಿ ಅಂತ ಕೇಳಿದ್ದಕ್ಕೆ ಸಸ್ಪೆಂಡ್ ಮಾಡಿ ಮನೆಗೆ ಕಳಿಸಿದ್ರೆ ಪಾಪದ ಕಂಡಕ್ಟರ್ ಎಲ್ಲೋ ಬಾಯ್ ಬಡ್ಕೋಬೇಕು. ಇದನ್ನ ಕಂಡಿಡಿಯಕ್ಕೆ ನಮ್ಮ ಮಿನಿಸ್ಟ್ರು ಕೂಲಿಂಗ್ ಗ್ಲಾಸ್ ಹಾಕೊಂಡು ಜೇಮ್ಸ್ ಬಾಂಡ್ ತರ ಬರ್ಬೇಕಿತ್ತ ಅಂತ ಜನ ಸೋಷಿಯಲ್ ಮೀಡಿಯಾದ ಆಡ್ಕೊಂಡು ನಗ್ತಿದ್ದಾರೆ. ಮೊದಲೆಲ್ಲ ಡಿಪೋಗಳಲ್ಲಿ ಕಂಡಕ್ಟರ್ಗಳಿಗೆ 200 ರೂಪಾಯಿ ಚಿಲ್ಲರೆ ಕೊಟ್ಟು ಕಳಿಸ್ತಿದ್ರು, ಇವಾಗ ಅದು ಇಲ್ಲ. ಮ್ಯಾಕ್ಸಿಮಮ್ ಆನ್ಲೈನ್ ಪೇಮೆಂಟೇ ಮಾಡಿಸ್ಕೊಳ್ಳಿ ಅಂತ ಇನ್ಸ್ಟ್ರಕ್ಷನ್. ಅಕಸ್ಮಾತ್ ಎಕ್ಸ್ಟ್ರಾ ದುಡ್ಡು ಇಟ್ಕೊಂಡ್ರೆ ಚೆಕಿಂಗ್ ಬಂದವರು ಎಲ್ಲಿಂದ ಬಂತು ಯಾಕೆ ಬಂತು ಅಂತ ಕೇಳಿ ರಿಪೋರ್ಟ್ ಆಗ್ತಾರೆ. ಚಿಲ್ಲರೆ ಕೊಟ್ಟು ಟಿಕೆಟ್ ತಗೋತಿದ್ದ ಲೇಡೀಸ್ಗೆಲ್ಲ ಇವಾಗ ಫ್ರೀ. ಚಿಲ್ಲರೆ ಕೊಡದೇ ಇರೋ ಪ್ಯಾಸೆಂಜರ್ ಮೇಲೆ ಕರುಣೆ ತೋರಿಸಿ ಫ್ರೀಯಾಗಿ ಮುಂದಿನ ಸ್ಟಾಪಲ್ಲಿ ಇಳಿಸೋಣ ಅಂತ ಕರ್ಕೊಂಡು ಬಂದ್ರೆ ಚೆಕಿಂಗ್ ಇನ್ಸ್ಪೆಕ್ಟರ್ ಈ ಕಥೆಗಳನ್ನೆಲ್ಲ ಕೇಳಲ್ಲ, ಫೈನ್ ಹಾಕ್ತಾರೆ. ಟಿಕೆಟ್ ಹಿಂದೆ ಚಿಲ್ಲರೆ ಬರೆದು ಕೊಟ್ರೆ ಇಳಿಯುವಾಗ ಚಿಲ್ಲರೆ ಹೊಂದ್ಸೋದಕ್ಕಾಗದಿದ್ರೆ ಪ್ಯಾಸೆಂಜರ್ ಗಲಾಟೆ. ಇಷ್ಟೆಲ್ಲಾ ಸವಾಲುಗಳ ಜೊತೆ ಟೈಮ್ ಪಿಕಪ್ ಮಾಡಬೇಕು, ಟ್ರಿಪ್ ಕಂಪ್ಲೀಟ್ ಮಾಡಬೇಕು, ಕಲೆಕ್ಷನ್ ಟಾರ್ಗೆಟ್ ರೀಚ್ ಮಾಡಬೇಕು. ಇಷ್ಟಾದರೂ ಡಿಪೋದಲ್ಲಿ ಪಾಲಿಟಿಕ್ಸು, ಟಾರ್ಚರು, ಪ್ರೆಷರ್. ಯಾವಾಗಲೂ AC ಕಾರಲ್ಲಿ ಓಡಾಡೋ ಮಿನಿಸ್ಟ್ರು ಸಾಹೇಬರು ಯಾವತ್ತೋ ಒಂದಿನ ಸಡನ್ ಆಗಿ ಬಂದು ಬಸ್ ಹತ್ತಿದ್ರೆ ಇದೆಲ್ಲ ಹೆಂಗೆ ಅರ್ಥ ಆಗೋದು? ನೀವು ಡಿಪಾರ್ಟ್ಮೆಂಟ್ ಸರಿ ಮಾಡಬೇಕು ಅಂದ್ರೆ ಮೇನಿಂದ ಕ್ಲೀನ್ ಮಾಡ್ಕೊಂಡು ಬರ್ಬೇಕು. ಡಿಪೋದಲ್ಲಿ ನಡೆಯೋ ಅವ್ಯವಹಾರ, ಡಿಪಾರ್ಟ್ಮೆಂಟ್ ಅಲ್ಲಿ ಇರೋ ಭ್ರಷ್ಟಾಚಾರ ಕಂಟ್ರೋಲ್ ಮಾಡಿದ್ರೆ ಸಣ್ಣ ಪುಟ್ಟ ಚಿಲ್ಲರೆ ವಿಚಾರಗಳೆಲ್ಲ ಆಟೋಮೆಟಿಕ್ ಆಗಿ ನೆಟ್ಕಾಗ್ಬಿಡ್ತಾರೆ. ಅದನ್ನು ಬಿಟ್ಟು ಮಾಸ್ಕ್ ಹಾಕೊಂಡು ಬಂದು ಚಿಲ್ಲರೆ ವಿಚಾರ ಕೈ ಆಡಿಸಿದ್ರೆ ದೊಡ್ಡ ಹೆಸರು ಬರಲ್ಲ, ದೊಡ್ಡ ಮನುಷ್ಯರು ಆಗಲ್ಲ.